ಸೂಫಿ ಸಂತ ಒಂದು ನದಿ ದಂಡೆ ಒಳಗೆ ಕುತ್ಕೊಂಡು ಕುರಾನನ್ನ ತಪ್ಪು ಹೇಳ್ತಾ ಇದ್ದಂತೆ, ಕುರಾನಿನ ಮಂತ್ರಗಳನ್ನ ತಪ್ಪು ಹೇಳ್ಕೊಳ್ತಾ ಇದ್ದಂತೆ. ಹಾಗೆ ಕುರಾನಿನ ಮಂತ್ರಗಳನ್ನ ತಪ್ಪು ಹೇಳ್ತಾ ಇರಬೇಕಾದ್ರೆ ಏನಾಯ್ತು, ಒಬ್ಬ ಮುಲ್ಲ, ಅವನು ಭಾರಿ ಪಂಡಿತ, ಕುರಾನ್ ಬಗ್ಗೆ ಭಾರಿ ಪಂಡಿತ ಇದ್ದ. ಆ ಮುಲ್ಲ ನದಿ ದಾಟೋದಕ್ಕೆ ಅಂತ ಬರ್ತಾನೆ. ನದಿ ದಾಟೋದಕ್ಕೆ ಅಂತ ಬಂದಾಗ ಈ ಸೂಫಿ ಸಂತ ತಪ್ಪು ಕುರಾನ್ ಮಂತ್ರಗಳು ಉಚ್ಚಾರ ಮಾಡ್ತಾ ಇದ್ನಲ್ಲ, ಅದನ್ನ ನೋಡಿ ಅವ್ನು ಮುಲ್ಲ ಹೋಗಿ ಹೇಳ್ತಾನೆ, ನೋಡಪ್ಪ ಈ ಮಂತ್ರಗಳನ್ನ ಇಷ್ಟು ತಪ್ಪು ಉಚ್ಚಾರ ಮಾಡ್ತಿಲ್ಲ, ಸರಿಯಾಗಿ ಉಚ್ಚಾರ ಮಾಡೋದು ಕಲ್ತ್ಕ. ಸರಿಯಾಗಿ ಉಚ್ಚಾರ ಮಾಡೋದು ಹೆಂಗೆ ಅಂತಂದ್ರೆ ಹಿಂಗೆ ಅಂತೇಳಿ ಅವನು ಸರಿಯಾದ ರೀತಿಯಲ್ಲಿ ಕುರಾನ್ ಮಂತ್ರಗಳನ್ನು ಉಚ್ಚಾರ ಮಾಡಿಕೊಡ್ತಕ್ಕಂಥದ್ದನ್ನ ಹೇಳ್ಕೊಟ್ಟು ಬಿಡ್ತಾನೆ. ಹಾಗೆ ಕುರಾನ್ ಮಂತ್ರಗಳನ್ನು ಸರಿಯಾಗಿ ಉಚ್ಚಾರ ಮಾಡೋದ್ರಿಂದ ಏನಾಗುತ್ತೆ ಅಂತ ಆ ಸಂತ ಇವನಿಗೆ ಕೇಳ್ತಾನೆ. ಅವಾಗ ಈ ಮುಲ್ಲ ಹೇಳ್ತಾನೆ ಅವನಿಗೆ, ಏನಿಲ್ಲ ಕಣಪ್ಪ, ನೀನು ಕುರಾನ್ ಮಂತ್ರಗಳನ್ನ ಸರಿಯಾಗಿ ಉಚ್ಚಾರ ಮಾಡಿದೆ ಅಂತಂದ್ರೆ ದೋಣಿ ಇರ್ಲಾರ್ದಿರುವ ಹಾಗೆ ಈ ನದಿ ಮೇಲೆ ನಡ್ಕೊಂಡೇ ದಾಟ್ಬೋದು. ನೀನು ನದಿಯನ್ನ ಬರೀ ಕಾಲಲ್ಲಿ ನಡೆದೇ ದಾಟ್ಬೋದು, ದೋಣಿ ಅಗತ್ಯವೇ ಬೀಳೋದಿಲ್ಲ ನಿನಗೆ ಅಂತ ಹೇಳಿ ದೋಣಿ ಹತ್ತಿಕೊಂಡು ಆತ ಹೋಗ್ತಾ ಇರ್ತಾನೆ. ದೋಣಿ ಹತ್ತಿಕೊಂಡು ಹಿಂಗೆ ನದಿ ಮಧ್ಯದಲ್ಲಿ ಹೋಗ್ತಾ ಇದ್ದ ಆ ಮುಲ್ಲ, ಈ ಕಡೆ ಈತ ಸೂಫಿ ಸಂತ, ಅವನಿಗೇನಾಯ್ತು ಅಂತ ಹೇಳಿದ್ರೆ ಆ ಮುಲ್ಲ ಹೇಳ್ಕೊಟ್ಟ ಮಂತ್ರ ಸರಿಯಾದ ಮಂತ್ರ ಮರ್ತೋಗ್ಬಿಡ್ತು. ಮತ್ತು ತಪ್ಪು ಉಚ್ಚಾರ ಮಾಡಕ್ ಶುರು ಮಾಡಿದ್ದು. ಅವನು ತಪ್ಪು ಉಚ್ಚಾರ ಮಾಡಕ್ ಶುರು ಮಾಡಿದಾಗ ಅವ್ನಿಗೆ ಏನ್ ಅನ್ನಿಸ್ತಪ್ಪ ಅಂತೇಳಿ, ತಪ್ಪು ಉಚ್ಚಾರ ಮಾಡಿದ್ರೆ ಅಪಚಾರ ಆಗುತ್ತೆ ಅಂತ ತಿಳ್ಕೊಂಡು ಓಡೋದಕ್ಕೆ ಶುರು ಮಾಡಿದ. ಮುಲ್ಲಾ ನಿಲ್ಲು, ಮುಲ್ಲಾ ನಿಲ್ಲು, ಮುಲ್ಲಾ ನಿಲ್ಲು ಅಂತೇಳಿ ಮುಲ್ಲನ್ ದೋಣಿ ನೋಡಿದ್ರೆ ನದಿ ಮಧ್ಯದಲ್ಲೇ ಐತಿ. ಅವ್ನು ಮುಲ್ಲ ತಿರುಗಿ ನೋಡ್ತಾನೆ, ನೋಡಿದ್ರೆ ಈ ಪುಣ್ಯಾತ್ಮ ನದಿ ನೀರಿನ ಮೇಲೆ ಓಡ್ ಬರ್ತಾ ಇದ್ದಾನೆ. ಅರ್ಥ ಆಯ್ತು ನಿಮಗೆ? ನದಿ ನೀರಿನ ಮೇಲೆ ಓಡ್ ಬರ್ತಾ ಇದ್ದಾನೆ. ನದಿ ನೀರಿನ ಮೇಲೆ ಓಡ್ ಬಂದಾಗ ಅವ್ನು ದೋಣಿ ನಿಲ್ಲಿಸ್ತಾನೆ. ನಿಲ್ಸಿದ ಮೇಲೆ ಯಾಕಪ್ಪ ಹಿಂಗ್ ಓಡ್ ಬರ್ತೀಯ ಅಂತ ಕೇಳಿದಾಗ ಹೇಳಿದಂತೆ, ನೀನು ಹೇಳ್ಕೊಟ್ಟಿದ್ದಲ್ಲ ಸರಿಯಾದ ಮಂತ್ರ, ವ್ಯಾಕರಣಬದ್ಧವಾಗಿ ಹೇಳ್ಕೊಟ್ಟಿಲ್ಲ, ಆ ಮಂತ್ರ ಮರೆತೋಯ್ತು, ಇನ್ನೊಂದ್ಸರಿ ಹೇಳ್ಕೊಟ್ಟು ನನಗೆ ಅಂತ ಅಂದಾಗ ಮುಲ್ಲ ಅನ್ನಂತೆ, ನೀವು ವ್ಯಾಕರಣಬದ್ಧವಾಗಿ ಹೇಳೋ ಅಗತ್ಯ ಇಲ್ಲ ಕಣಪ್ಪ, ಈಗ ನೀನ್ ಏನ್ ಹೇಳ್ತಿದ್ರಿ ಅದೇ ಸರಿ ಆಯ್ತು, ಹೋಗು ಅಂತ ಹೇಳಿ ಕಳಿಸಿದ್ಬಿಟ್ನಂತೆ. ಕಾರಣ ಏನ್ ಗೊತ್ತೇನು, ಆ ಸೂಫಿ ಸಂತ ವ್ಯಾಕರಣಬದ್ಧವಾಗಿ ಕುರಾನ್ ಪಠನೆ ಮಾಡ್ಲಿಲ್ಲ. ಅವ್ನು ಕುರಾನ್ ಪಠನೆ ಮಾಡಿದ್ದು ಹೆಂಗಪ್ಪ ಅಂತ ಹೇಳಿದ್ರೆ ಅವನಿಗೆ ಕುರಾನ್ ಅಂದ್ರೆ ಏನು ಅನ್ನೋದು ಅರ್ಥ ಆಗಿತ್ತು. ತಪ್ಪು ಮಂತ್ರ ಹೇಳ್ತಿದ್ದ ಅಷ್ಟೇ. ಆದ್ರೆ ತಪ್ಪು ಮಂತ್ರ ಹೇಳಿದ್ರು ಕೂಡ ಮಂತ್ರದ ಅರ್ಥ ಅವನು ಹೃದಯಕ್ಕಾಗಿದ್ರ ಪರಿಣಾಮವಾಗಿ ಏನಾಯ್ತಪ್ಪ ಅಂತ ಹೇಳಿದ್ರೆ ಸರಿಯಾದ ಮಂತ್ರವನ್ನು ಹೇಳಿದಾಗ ಆಗಬೇಕಾಗಿದ್ದಂತ ನದಿ ಮೇಲೆ ಬರೀ ಕಾಲ ನಡೆಯುವಂತ ಒಂದು ಸಿದ್ಧಿ ಅವನಿಗೆ ಹಂಗೆ ಸಾಧ್ಯವಾಯಿತು ಅನ್ನುವಂಥದ್ದು ನಾವು ಗಮನಿಸಬೇಕಾಗುತ್ತೆ. ಆ ನಿಟ್ಟಿನೊಳಗೆ ಶ್ರೀ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅನ್ನೋ ಮಂತ್ರ ತಾತಯ್ಯನವರ ಬಾಯಲ್ಲಿ ಓಂ ನಮೋ ನಾರಾಯಣಾಯ ಆದ್ರೂ ಕೂಡ ಅವ್ರಿಗೆ ಸಾಕ್ಷಾತ್ಕಾರ ಯಾಕೆ